ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಜೋರಾಗಿ ಹೇಳ್ರಿ ಒಂದು ಹಲ್ಲೆಲೂಯಾ. ಕಳೆದ ವಾರವೆಲ್ಲ ದೇವರು ನಮ್ಮ ಸಂಗಡ ಇದ್ರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಬೇಗ ಬೇಗ ದೇವರ ವಾಕ್ಯದ ಕಡೆಗೆ ಹೋಗೋಣ. ಕೀರ್ತನೆ 50ನೇ ಅಧ್ಯಾಯ 15ನೇ ವಚನವನ್ನ ಒಬ್ರು ಗಟ್ಟಿಯಾಗಿ ಹೋದ್ರು. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗ್ರಿ, ನಾನು ಬಿಡಿಸುವೆನು, ನನ್ನನ್ನು ಘನಪಡಿಸಿರಿ. ಈ ವಚನದಲ್ಲಿ 3 ಸತ್ಯ ಅಡಕವಾಗಿದೆ. ಈ ವಚನದಲ್ಲಿ 3 ಮುಖ್ಯ ಸತ್ಯಗಳನ್ನು ನಾವು ಕಂಡುಕೊಳ್ಳಬಹುದು. ಇಲ್ಲಿ ದೇವರು ಹೇಳ್ತಾನೆ, ಕಷ್ಟ ಕಾಲದಲ್ಲಿ ಮೊದಲು ನನ್ನನ್ನು ನೀನು ಕರೆಯಲ್ಪಟ್ಟವರನ್ನು ನಾನು 2ನೇದಾಗಿ ಬಿಡಿಸ್ತೇನೆ. ಕರೆಯಲ್ಪಟ್ಟವರನ್ನ ನಾನು ಬಿಡಿಸ್ತೇನೆ, ಆಗ 3ನೇದಾಗಿ ನೀನ್ ನನ್ನನ್ನು ಘನಪಡಿಸುವಿ. ಒಂದು ಕರಿಬೇಕು, ಬಿಡುಗಡೆ ಹೊಂದಬೇಕು, 3ನೇದಾಗಿ ಬಿಡುಗಡೆ ಕೊಟ್ಟಂತವನ ದೇವರನ್ನ ನಾವು ಘನಪಡಿಸಬೇಕು. ನೋಡ್ರಿ, ದೇವರು ಸಂಕಟ ಬರೋದಿಲ್ಲ ಅಂತ ಎಂದೂ ಹೇಳಲಿಲ್ಲ. ಸಂಕಟ ಬರಲ್ಲ ಅಂತ ದೇವರು ಎಂದೂ ಹೇಳಲಿಲ್ಲ. ಸಂಕಟದ ದಿನದಲ್ಲಿ ನೀನ್ ನನ್ನನ್ನು ಕರಿ ಅಂತ ದೇವರು ಹೇಳ್ತಾರೆ. ಸಂಕಟ ಬರಲ್ಲ ಅಂತ ದೇವರು ಹೇಳಲಿಲ್ಲ. ಸಂಕಟದ ದಿನದಲ್ಲಿ ನೀನು ನನ್ನನ್ನು ಕರಿ ಅಂತ ದೇವರು ಹೇಳ್ತಾರೆ. 2 ಪೂರ್ವಕಾಲ 20ನೇ ಅಧ್ಯಾಯದಲ್ಲಿ 3ನೇ ವಚನ ಮತ್ತು 4ನೇ ವಚನವನ್ನ ನಾವು ನೋಡುವಾಗ ಅಲ್ಲಿ ಒಬ್ಬ ಭಕ್ತನಾದ ಯೋಷಫಾಟನಂತ ಒಬ್ಬ ರಾಜ ಇದ್ದಾನೆ. ಶತ್ರುಗಳು ದೊಡ್ಡ ಸೈನ್ಯ ಅವನ ಮುಂದೆ ಬಂದು ನಿಂತ್ಕೊಳ್ಳುವಾಗ, ಅವನ ಮೇಲೆ ಯುದ್ಧಕ್ಕೆ ಬರುವಾಗ ಸತ್ಯವೇದ ಹೇಳ್ತದೆ, ಯೋಷಫಾಟ ತನ್ನ ಬಲದಿಂದ ಯುದ್ಧವನ್ನು ಮಾಡಕ್ಕೆ ಹೋಗದೆ ಅವನ ಇಡೀ ಕಮಿಟಿಯವ್ರನ್ನ, ಮುಖ್ಯಸ್ಥರನ್ನ ಕರೆದು ಅವನೊಂದು ತೀರ್ಮಾನ ಮಾಡ್ತಾನೆ. ನಾನು ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಬಲದಿಂದ ನನ್ನ ಎದುರಾಳಿ ಸೈನ್ಯವನ್ನ ಯುದ್ಧ ಮಾಡಿ ನಾನು ಸೋತೋಗೋದಕ್ಕೋ ಜಯ ಹೊಂದೋದಕ್ಕೋ ನಾನು ಹೋಗದೆ ಒಂದು ತೀರ್ಮಾನಕ್ಕೆ ನಾನು ಬರ್ತೇನೆ. ಅದೇನಪ್ಪ ಅಂದ್ರೆ, ಮೊದಲು ನಾನು ದೇವರನ್ನು ಹುಡುಕ್ತೇನೆ, ದೇವರ ಸನ್ನಿಧಾನಕ್ಕೆ ಹೋಗ್ತೇನೆ, ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ತೇನೆ. ನಾನು ಉಪವಾಸ ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ. ನಾನು ಉಪವಾಸ ಮಾಡ್ತೇನೆ. ನನ್ನ ರಾಜ್ಯದ ಜನ ನೀವು ಸಹ ಉಪವಾಸದಲ್ಲಿ ಕೂತ್ಕೊಳ್ಬೇಕು ಅಂತ ರಾಜ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನೀನು ನನ್ನನ್ನು ಕರಿ, ನಾನು ನಿನ್ನನ್ನು ಬಿಡಿಸ್ತೇನೆ, ತದನಂತರ ನೀನು ನನ್ನನ್ನು ಘನಪಡಿಸು. ಕರಿ ನೀನು, ನಾನು ಬಿಡಿಸ್ತೇನೆ, ನನ್ನನ್ನು ಘನಪಡಿಸು. ಯೋಷಫಾಟ ಎಲ್ಲ ಮುಖ್ಯಸ್ಥರನ್ನ ಕರೆದವನು ಹೇಳ್ತಾನೆ, ನಾನು ಯುದ್ಧ ಮಾಡಕ್ಕೆ ಹೋಗೋದಿಲ್ಲ, ಯುದ್ಧ ಮಾಡೋಕ್ಕೆ ಬದಲಾಗಿ ನಾನು ದೇವರ ಸನ್ನಿಧಾನದಲ್ಲಿ ಹೋಗಿ ಕೂತ್ಕೊಳ್ತೇನೆ, ದೇವರನ್ನ ಕರೀತೇನೆ, ದೇವರನ್ನ ಘನಪಡಿಸ್ತೇನೆ. ಅದು ಉಪವಾಸದೊಂದಿಗೆ. ಎಲ್ಲಿವರೆಗೂ? ಯುದ್ಧ ಗೆಲ್ಲುವ ದಿನದ ತನಕ ನಾನು ಉಪವಾಸದಲ್ಲೇ ಇರ್ತೇನೆ. ಯುದ್ಧ ಗೆಲ್ಲುವ ದಿನದ ತನಕ, ದೇವರು ಜಯ ಕೊಡುವ ತನಕ, ದೇವರು ಬಿಡಿಸುವ ತನಕ, ಶತ್ರು ನಾಶವಾಗುವ ತನಕ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇನ್ಮೇಲೆ ನಾನು ಪ್ರಾರ್ಥನೆಗೆ ಕೂತ್ಕೊಳ್ತೇನೆ, ಉಪವಾಸದಲ್ಲಿ ಕೂತ್ಕೊಳ್ತೇನೆ. ಎಲ್ಲಿವರೆಗೂ? 1 ದಿನ ಅಲ್ಲ, 2 ದಿನ ಅಲ್ಲ, ಜಯ ಸಿಗುವ ದಿನದ ತನಕ, ಬಿಡಿಸುವ ತನಕ, ಜಯ ಸಿಗುವ ತನಕ, ಹೊಂದುವ ತನಕ, ಶತ್ರು ನಾಶವಾಗಿದ್ದಾನೆ ಅಂತ ಸುದ್ದಿ ಮುಟ್ಟುವ ತನಕ. ಹಲ್ಲೆಲೂಯಾ. ನಾನು ದೇವರು ಹೇಳ್ತೇನೆ, ಕರಿ, ನಾನು ಬಿಡಿಸ್ತೇನೆ.
ನನ್ನನ್ನು ಘನಪಡಿಸು. ಯೋಷಫಾಟ ಪ್ರಾರ್ಥನೆ ಮಾಡಲ್ಪಟ್ಟ ನಿಮಿತ್ತವಾಗಿ ಅವನ ಸ್ವಂತ ಬಲವನ್ನು ನಂಬದೆ, ಜನಗಳ ಮೇಲೆ ನಂಬಿಕೆ ಇಡದೆ, ತನ್ನ ಸೈನ್ಯದ ಮೇಲೆ ನಂಬಿಕೆ ಇಡದೆ, ಕರೆದಂತ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಇವತ್ತು ನಾವು ಕರೆಯಲ್ಪಟ್ಟ ದೇವರ ಮೇಲೆ ನಂಬಿಕೆ ಇಡೋದಾದ್ರೆ, ದೇವರನ್ನ ಹುಡುಕೋದಾದ್ರೆ, ನಿಶ್ಚಯವಾಗೂ ನಿಮ್ಮ ಜೀವಿತದಲ್ಲಿ ಸೋಲು ಬರೋದಿಲ್ಲ. ಸೋಲಿಗೆ ಪ್ರತಿಯಾಗಿ ದೇವ್ರ ಜಯವನ್ನು ತರ್ತಾನೆ. ಒಂದು ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅವನು ಪ್ರಾರ್ಥನೆ ಆರಂಭ ಮಾಡಿದ್ದಾನೆ, ಆರಾಧನೆ ಆರಂಭ ಮಾಡಿದ್ದಾನೆ, ಒಮ್ಮನಸ್ಸು ದೇವರನ್ನ ಹುಡುಕ್ತಾ ಇದ್ದಾನೆ, ಉಪವಾಸನ ಹುಡುಕ್ತಾ ಇದ್ದಾನೆ, ಶ್ರಮ ಪಡ್ತಾ ಇದ್ದಾನೆ, ಕರ್ತನ ಸನ್ನಿಧಾನದಲ್ಲಿ ಕಣ್ಣೀರು ಹಾಕುತ್ತಾ ದೇವರಿಗೆ ಜಯವನ್ನು ಕೇಳ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಕೂಗಣ ದೇವರು ಅಲ್ಪ ಅಂತ ಎಣಿಸೋದೇ ಇಲ್ಲ. ನೀತಿವಂತನ ಪ್ರಾರ್ಥನೆ ಜಯವನ್ನು ಕೊಂಡು ತರ್ತದೆ. ಹಲ್ಲೆಲೂಯಾ. ಸಂಕಟ ದೊಡ್ಡದಾಗಿರ್ಬಹುದು, ಆದ್ರೆ ನೀವು ನಂಬಬೇಕು, ಸಂಕಟ ಎಷ್ಟೇ ದೊಡ್ಡದಾಗಿರಲಿ, ನನ್ನ ದೇವರ ಸಂಕಟಕ್ಕಿಂತ ದೊಡ್ಡ ದೇವರು. ಒಂದು ಆಮೇಲೆ ಹೇಳ್ರಿ. ನಿಮ್ಮ ಸಂಕಟ, ನಿಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿರಲಿ, ಅವೆಲ್ಲವುಗಳಿಗಿಂತ ದೊಡ್ಡ ದೇವರು ನಿಮ್ಮ ದೇವರು. ಹಲ್ಲೆಲೂಯಾ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ನಮ್ಮ ಸಂಕಟಕ್ಕಿಂತ ನಮ್ಮ ದೇವರು ದೊಡ್ಡವನು, ನಮ್ಮ ಸಮಸ್ಯೆಗಿಂತ ನಮ್ಮ ದೇವರು ದೊಡ್ಡವನು, ನಮ್ಮ ರೋಗಕ್ಕಿಂತ ನಮ್ಮ ದೇವರು ದೊಡ್ಡವನು, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಿಂತ ನನ್ನ ದೇವರು ದೊಡ್ಡ ದೇವರು. ಕಷ್ಟ ಕಾಲದಲ್ಲಿ ನನ್ನ ಕರಿ, ನಾನು ನಿನ್ನ ಬಿಡಿಸ್ತೀನಿ, ನಿನ್ನನ್ನು ಘನಪಡಿಸು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕಷ್ಟದ ಸಮಯದಲ್ಲಿ ಕರೆಯುವಾಗ ದೇವರು ಕೈ ಬಿಡೋದೇ ಇಲ್ಲ. ವಿಮೋಚನ ಕಾಂಡ 14ನೇ ಅಧ್ಯಾಯ 10ರಿಂದ 16ವರೆಗೂ ನೀವು ಓದ್ಕೊಳ್ಳೋದಾದ್ರೆ, ಮೋಸೆ ಮತ್ತು ಇಸ್ರಾಯೇಲ್ ಜನ ಕೆಂಪು ಸಮುದ್ರದ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮೋಸಸ್ ಮತ್ತು ಇಸ್ರಾಯೇಲ್ ಜನ ಕೆಂಪು ಸಮುದ್ರದ ಮುಂದೆ ನಿಂತ್ಕೊಂಡಿದ್ದಾರೆ. ಅವರ ಕಣ್ಣಿಗೆ ಮುಂದೆ ದಾರಿ ಇಲ್ಲ, ಅವರ ಕಣ್ಣಿನ ಮುಂದೆ ಮಾರ್ಗ ಇಲ್ಲ. ಹಿಂದ್ಗಡೆ ಫರೋಹನ ಸೈನ್ಯ, ಅವರೆಲ್ಲರೂ ಎದುರು ನಡುಗಿ ಹೋದ್ರು. ನಮ್ಮ ಜೀವ ಇವತ್ತಿಗೆ ಮುಗಿದೋಯ್ತು. ಮುಂದೆ ನಾವು ಸಮುದ್ರದಲ್ಲಿ ಹೋದ್ರೆ ಸತ್ತೋಗ್ತೇವೆ, ಫರೋಹನ ಕೈಗೆ ಸಿಕ್ಕಾಕೊಂಡ್ರು ಸತ್ತೋಗ್ತೇವೆ. ಮೋಸಸ್ಗೆ ಲಕ್ಷಗಟ್ಟಲೆ ಜನ ಕೂಗ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು. ಮೋಸಸ್ ಕಷ್ಟ ಕಾಲದಲ್ಲಿ ಇದ್ದಾನೆ. ಮೋಸಸ್ಗೆ ದಾರಿ ಕಾಣ್ತಾ ಇಲ್ಲ, ಮಾರ್ಗ ಕಾಣ್ತಾ ಇಲ್ಲ. ಅದು ಸತ್ಯವೇದ ಹೇಳ್ತದೆ, ಪ್ರಿಯ ಸಹೋದರಿಯೇ, ದಾರಿ ಕಾಣದ ಸ್ಥಳದಲ್ಲಿ ನನ್ನ ದೇವರು ದಾರಿ ಮಾಡ್ತಾನೆ. ದಾರಿ ಕಾಣದಂತ ಸ್ಥಳದಲ್ಲಿ ನನ್ನ ದೇವರನ್ನ ಕರೆಯುವವರಿಗೆ ಇಳಿದು ಬಂದು ದಾರಿ ಮಾಡ್ತಾನಂತೆ, ಮಾರ್ಗ ಮಾಡ್ತಾನಂತೆ. ದೇವರ ವಾಕ್ಯ ಹೇಳ್ತದೆ, ಮೋಸಸ್ ದೇವರನ್ನ ಕರೆಯುವಾಗ ಸಮುದ್ರದಲ್ಲಿ ದೇವರು 2 ಭಾಗವನ್ನು ಮಾಡಿ ತನ್ನ ಜನ ನಡೆದು ಹೋಗುವ ರೀತಿಯಲ್ಲೇ ಒಂದು ದೊಡ್ಡ ಅದ್ಭುತವನ್ನು ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ದಾರಿ ಕಾಣದ ಸ್ಥಳದಲ್ಲಿ ನನ್ನ ದೇವರು ದಾರಿ ಮಾಡ್ತಾನೆ. ನಿನ್ನ ಕಣ್ಣಿನ ದೃಷ್ಟಿಯಲ್ಲಿ ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಿರಬಹುದು. ನೀತಿವಂತನಾಗಿದ್ರೆ, ನಂಬಿಗಸ್ತನಾಗಿದ್ರೆ, ದೇವರನ್ನ ಹುಡುಕುವುದಾದ್ರೆ, ಕಷ್ಟ ಕಾಲದಲ್ಲಿ ಕರೆಯುವುದಾದ್ರೆ, ನೀತಿವಂತನಾದ ದೇವರು ಇಳಿದು ಬಂದು ಮುಚ್ಚಲ್ಪಟ್ಟ ಬಾಗಿಲನ್ನು ತೆರೀತಾನಂತೆ. ಒಂದು ಹಲ್ಲೆಲೂಯಾ ಹೇಳ್ರಿ. ಸತ್ಯವೇದ ಹೇಳ್ತದೆ, 2 ಅರಸು 20ನೇ ಅಧ್ಯಾಯ 1ರಿಂದ 6ನೇ ವಚನ ಓದುವಾಗ, ಹಿಜ್ಕಿಯ ಅಂತ ಒಬ್ಬ ರಾಜ ಮರಣ ಸಮೀಪಿಸಿತು ಅಂತ ಪ್ರವಾದಿಯಾದ ಯೆಶಾಯನು ಹಿಜ್ಕಿಯನ ಮನೆಗೆ ಬರ್ತಾನೆ. ಬಂದು ಅವನು ಹೇಳುವಂತ ಒಂದು ಮಾತೇನಪ್ಪ ಅಂದ್ರೆ, ಹಿಜ್ಕಿಯನೇ, ಲೋಕದ ಯಾತ್ರೆ ಮುಗಿಸುವಂತ ಸಮಯ ನಿನಗೆ ಬಂದಿದೆ. ನಿನ್ನ ಗಂಟು ಮುಟ್ಟನ್ನು ಕಟ್ಕೋ. ನೀನು ಇರೋ ಹಾಗಿಲ್ಲ. ದೇವರು ನಿನ್ನ ಆಯುಷ್ಕಾಲವನ್ನು ಮುಗಿಸಿದ್ದಾನೆ. ಕಡೆಯ ಸಮಯದಲ್ಲಿ ನೀನು ಆಯುಕ್ತವಾಗು. ಎನಿ ಟೈಮ್
ನಿನ್ನ ಜೀವ ಹಾರಿ ಹೋಗ್ಬೋದು ಅಂತ ಹೇಳುವಾಗ ಆ ಹಿಜ್ಕಿಯ ಆ ರಾಜ ಏನು ಮಾಡ್ತಾನೆ, ಪ್ರವಾದಿ ಹತ್ರ ಹೋಗಿ ಗೋಳಾಡೋದಿಲ್ಲ. ಕಷ್ಟಕಾಲ, ಇಕ್ಕಟ್ಟಿನ ಸಮಯ, ಭಯದ ವಾತಾವರಣ. ಸತ್ಯವೇದ ಹೇಳ್ತದೆ, ಜನ ಇವತ್ತು ಲೋಕದಲ್ಲಿ ದೇವರನ್ನ ಹುಡುಕಲ್ಲ, ಮನುಷ್ಯರನ್ನ ನಾವು ಮೊದಲು ಹುಡುಕ್ತೇವೆ, ಮನುಷ್ಯನ ಸಹಾಯವನ್ನು ಬಯಸ್ತೇವೆ. ಆದ ನೀತಿವಂತನೇ, ಮೊದಲು ದೇವರನ್ನ ಹುಡುಕು. ಪರಿಸ್ಥಿತಿ ಏನೇ ಆಗಿರಲಿ, ದೇವರನ್ನು ನೀನು ಹುಡುಕಿದ್ದೆ ಆದರೆ ದೇವರ ವಾಗ್ದಾನ, ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು, ನಾನು ನಿನ್ನನ್ನು ಬಿಡಿಸ್ತೇನೆ, ನೀನ್ ನಂತರ ನನ್ನನ್ನು ಘನಪಡಿಸು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಹಿಜ್ಕಿಯನು ಸಾಯುವಂತ ಪರಿಸ್ಥಿತಿ. ಗೋಡೆಯ ಕಡೆಗೆ ಹೋಗಿ ಮುಖವನ್ನು ಮಾಡಿಕೊಂಡು ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾನೆ, ದೇವ, ನಾನು ಪಾಪಿನ, ನಾನು ನಿನಗೆ ಯೋಗ್ಯತೆ ಇಲ್ಲದವನ, ನಾನು ಈ ಲೋಕದಲ್ಲಿ ಜೀವಿಸೋದಕ್ಕೆ ಸಮಯ ಮುಗಿದು ಹೋಯ್ತಾ, ದಯಮಾಡಿ ನನ್ನ ಒಳ್ಳೆಯ ಕೆಲಸವನ್ನ ಒಂದು ಸಲ ಜ್ಞಾಪಕ ಮಾಡಿಕೋ. ನೀತಿವಂತನ ಕೂಗನ್ನು ದೇವರು ಕೇಳ್ತಾನೆ. ಹಲ್ಲೆಲೂಯಾ. ಅವನು ಯಾರ ಬಳಿಗೂ ಹೋಗೋದಿಲ್ಲ, ಗೋಡೆ ಬಳಿಗೆ ಹೋಗ್ತಾನೆ, ಮುಖವನ್ನು ಮಾಡ್ಕೊಂಡಿದ್ದಾನೆ, ಮೊಣಕಾಲು ಹಾಕಿದ್ದಾನೆ, ಮೊಣಕಾಲು ಹಾಕಿ ಕಣ್ಣೀರು ಹಾಕುತ್ತಾ ಒಂದು ಕ್ಷಣ ದೇವರಿಗೆ ಕೇಳ್ತಾನೆ, ನಾನು ಬದುಕೋದು ನಿನ್ನ ಚಿತ್ತ ಇಲ್ಲದೆ ಹೋದ್ರೆ ನನ್ನನ್ನು ಈ ಲೋಕದಿಂದ ತೆಗಿ, ನಾನಿರೋದು ನಿನ್ನ ಚಿತ್ತ ಇದ್ರೆ, ನೀನು ಕೊಟ್ಟ ವಾಗ್ದಾನ ಇನ್ನೂ ಮುಗಿದಿಲ್ಲಪ್ಪ, ನೆರವೇರಿಸೋದಕ್ಕೆ ನನಗೆ ಕೃಪೆ ಕೊಡಿಸುವ. ಲೋಕದ ಕಾರ್ಯ ಮಾಡೋದಕ್ಕೋಸ್ಕರ ಅಲ್ಲ, ದೇವರ ರಾಜ್ಯದ ಕೆಲಸವನ್ನು ಮಾಡೋದಕ್ಕೋಸ್ಕರ ಆ ಕಷ್ಟದ ಸಮಯದಲ್ಲಿ ಮೊರೆ ಇಟ್ಟಾಗ ಅವನ ಪ್ರಾರ್ಥನೆ ದೇವರಿಗೆ ಇಷ್ಟ ಆಯ್ತಂತೆ. ಅವನ ಪ್ರಾರ್ಥನೆ ದೇವರಿಗೆ ಇಷ್ಟ ಆಯ್ತು. ಪ್ರವಾದಿ ಯೆಶಾಯನು ಬಂದು ಹೇಳುವಾಗ ಪ್ರವಾದಿ ಹತ್ರ ಡಿಸ್ಕಷನ್ ಮಾಡೋದಿಲ್ಲ, ಬೇರೆ ರಾಜ್ಯದ ಹತ್ರ ಹೋಗ್ತಾ ಇಲ್ಲ, ಯಾರ ಹತ್ರನೂ ಹೋಗೋದೆ ದೇವರ ಸನ್ನಿಧಾನವನ್ನ. ಪ್ರಿಯ ಸಹೋದರಿ, ಯೋಷಾಫಾಟ ದೊಡ್ಡ ಸೈನ್ಯ ಬಂದು ನಿಂತಾಗ ಅವನು ದೇವರ ಸನ್ನಿಧಾನಕ್ಕೆ ಓಡ್ತಾನೆ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೇವೆ, ನಿಜವಾಗ್ಲೂ ನಾವು ಕಷ್ಟದ ಸಮಯದಲ್ಲಿ ದೇವರ ಮುಂದೆ ಮೊಣಕಾಲಾಗ್ತಾ ಇದ್ದೇವ, ಈಗ ಜನಗಳ ಬಳಿಗೆ ಓಡ್ತಾ ಇದ್ದೇವ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಹಿಜ್ಕಿಯನ ಪ್ರಾರ್ಥನೆ ದೇವರು ಕೇಳಿದ. ಪ್ರವಾದಿ ಯೆಶಾಯನು ಆ ಅರಮನೆಯ ಬಾಗಿಲನ್ನು ಇನ್ನೂ ದಾಟಿಲ್ಲ, ದೇವರ ಉತ್ತರ ಬರ್ತದ್ರಿ. ಒಂದು ಆಮೇಲೆ ಹೇಳ್ರಿ, ಅರಮನೆ ದಾಟಿ, ಅವನು ಅರಮನೆ ದಾಟಿ ಹೋಗ್ತಾ ಇಲ್ಲ, ಉತ್ತರ ಬರ್ತದೆ, ಯೆಶಾಯನೇ ನನ್ನ ಮಗನ ಬಳಿಗೆ ಹೋಗು, ತಿರುಗಿ ಅವನಿಗೆ ಹೇಳು 15 ವರ್ಷವನ್ನ 15 ವರ್ಷದ ಆಯುಷ್ಕಾಲವನ್ನ ಅವನ ಜೀವಿತಕ್ಕೆ ನಾನು ಸೇರಿಸಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಮನುಷ್ಯನಿಂದ ನಿರೀಕ್ಷೆ ಮುಗಿದು ಹೋಗಬಹುದು, ನಿನ್ನ ದೇವರ ಬಳಿಗೆ ನಿರೀಕ್ಷೆ ಮುಗಿದು ಹೋಗಲ್ಲ. ಮನುಷ್ಯನ ಬಳಿಗೆ ಹೋದಾಗ ನಿನ್ನ ನಿರೀಕ್ಷೆ ಮುಗಿದೋಗುತ್ತೆ, ದೇವರ ಬಳಿಗೆ ಹೋದಂತ ಭಕ್ತನ ನಿರೀಕ್ಷೆ ಮುಗಿದು ಹೋಗಲ್ಲ. ಎಷ್ಟು ಜನ ನಂಬ್ತೀರಾ? ಮನುಷ್ಯನ ಹತ್ರ ಹೋದ್ರೆ 1 ದಿನ 2 ದಿನ 3ನೇ ದಿನ ಸ್ಟಾಪ್ ಮಾಡ್ತಾನೆ. ನಾನು ದೇವರ ಹತ್ರ 1000 ಸಲ ಹೋದ್ರು ನಿಮ್ಮ ನಿರೀಕ್ಷೆಗೆ ಪ್ರತಿಫಲವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಮನುಷ್ಯನ ಮೇಲೆ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಪ್ರಭುಗಳ ಮೇಲೆ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಪ್ರಿಯ ಸಹೋದರಿ, ಇವತ್ತು ದೇವರು ಹೇಳ್ತಾನೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು, ನಾನು ನಿನ್ನ ಬಿಡಿಸ್ತೇನೆ, ನೀನು ನನ್ನನ್ನು ಘನಪಡಿಸುವೆ. ಹಲ್ಲೆಲೂಯಾ. ಎಷ್ಟು ಜನ ದೇವರ ಸಮ್ಮುಖದಲ್ಲಿ ಕಷ್ಟ ಕಾಲದಲ್ಲಿ ಮೊರೆ ಇಡೋಕ್ಕೆ ಇಷ್ಟಪಡ್ತೀರಾ? ಯಾರ ಬಳಿಗೆ ಹೋಗ್ಬೇಡ್ರಿ, ಯಾರ ಬಳಿಗೂ ಹೋಗ್ಬೇಡ್ರಿ. ನಿಮ್ಮ ರಕ್ಷಕನು ನಿಮಗೂ ಪಕ್ಕದಲ್ಲಿದ್ದಾನೆ, ನಿಮ್ಮ ರಕ್ಷಕನು ನಿಮ್ಮ ಮನೆಯಲ್ಲಿದ್ದಾನೆ, ನಿಮ್ಮ ರಕ್ಷಕನು ನಿಮ್ಮ ಒಳಗಿದ್ದಾನೆ, ನಿಮ್ಮ ರಕ್ಷಕನು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮ ರಕ್ಷಕ ನಿಮ್ಮ ಕೈಗಳು ನಡೆಸ್ತಾನೆ, ನಿಮ್ಮ ರಕ್ಷಕನು ನಿಮ್ಮನ್ನು ಬಿಟ್ಟು ಹೋಗಿಲ್ಲ, ನಿಮ್ಮ ರಕ್ಷಕನು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಹಲ್ಲೆಲೂಯಾ. ಯೋನ ಮೀನಿನ ಹೊಟ್ಟೆ ಒಳಗಿದ್ದಂತೆ. ಯೋನ ಮೀನಿನ ಹೊಟ್ಟೆ ಒಳಗೆ ಎಲ್ಲಿದ್ದಾರಿ? ದಡದ ಹತ್ರ ಮೀನಿಲ್ಲ. ಸತ್ಯವೇದ ಹೇಳ್ತದೆ, ಯೋನ ಯಾವ ಮೀನಿನ ಹೊಟ್ಟೆ ಒಳಗಿದ್ನೋ ಆ ಮೀನ್
ಸಮುದ್ರದ ಆಳದಲ್ಲಿತ್ತಂತೆ. ಹಲ್ಲೆಲೂಯ. ದೇವರು ಮೀನಿಗೆ ಅಪ್ಪಣೆ ಮಾಡಿದ್ರು, ನನ್ನ ಮಗ ತಪ್ಪು ಮಾಡಿ ಹೋಗ್ತಾ ಇದ್ದಾನೆ, ಅವನ್ನ 3 ದಿನ ನಿನ್ನ ಹೊಟ್ಟೆ ಒಳಗೆ ಇಟ್ಕೋ ಅಂತ. ಮೀನಿಗೆ ಆತ್ಮ ಇಲ್ಲ, ಆ ಮೀನು ದೇವ್ರ ಮಾತು ಕೇಳ್ತದೆ. ಹಲ್ಲೆಲೂಯ. ಆತ್ಮ ಇರುವ ಮನುಷ್ಯ ದೇವರ ಮಾತನ್ನ ಕೇಳಲ್ಲ. ಆತ್ಮ ಇಲ್ಲದೆ ಇರುವಂತ ಪ್ರಾಣಿಗಳು, ಪಕ್ಷಿಗಳು, ಸೃಷ್ಟಿ ಸರ್ವಶಕ್ತನ ಮಾತನ್ನು ಕೇಳ್ತದೆ. ಆತ್ಮ ಇರುವಂತ ಮನುಷ್ಯ ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾನೆ. ಮೀನ್ ಯೋನನನ್ನ 3 ದಿನಗಳ ಕಾಲ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿತ್ತಂತೆ. ಚರಿತ್ರೆ ಹೇಳ್ತದೆ, ಮೀನು ಯಾವಾಗ ದೇವರು ಹೇಳ್ತಾನೋ ಆ ದಡಕ್ಕೆ ಹಾಕಬೇಕಂತ ದಡದಲ್ಲಿ ಕಾಯ್ಕೊಂಡು ಕೂತಿಲ್ಲ. ಹಿಸ್ಟ್ರಿ ಪ್ರಕಾರ ಆ ಮೀನ್ ಸಮುದ್ರದ ಆಳದ ಮಧ್ಯದ ಒಳಗಡೆ, ಸಮುದ್ರದ ಆಳದಲ್ಲಿ ಅದು ಇತ್ತು ಅಂತೆ. 3 ದಿನಗಳ ತನಕ ಅದು ಊಟ ಮಾಡೋದಿಲ್ಲ. ಊಟ ಮಾಡಿದ್ರೆ ಯಾರಿಗೆ ತೊಂದರೆ ರೀ? ಒಳಗಿರುವಂತ ಯೋನಾಗೆ ತೊಂದರೆ ಅಂತ ದೇವರ ಅಪ್ಪಣೆಯನ್ನ ಕೇಳಲ್ಪಟ್ಟಂತ ಮೀನು 3 ದಿನಗಳ ತನಕ ತನ್ನ ಹೊಟ್ಟೆ ಒಳಗಡೆ ಯೋನನ್ನು ಇಟ್ಟುಕೊಂಡು ಊಟ ಮಾಡದೆ ದೇವರ ಅಪ್ಪಣೆಗೆ ಕಾಯ್ತಾ ಇತ್ತ. ಸತ್ಯವೇದ ಹೇಳ್ತದೆ, ಆ ಮೀನಿನ ಹೊಟ್ಟೆ ಒಳಗಡೆ ಯೋನ ಮೊರೆ ಇರ್ತಾನೆ, ನನ್ನನ್ನು ಕ್ಷಮಿಸಪ್ಪ, ಕರುಣಿಸಪ್ಪ, ದಯ ತೋರ್ಸಪ್ಪ, ನನ್ನ ತಪ್ಪರ್ತಾ ಇತ್ತು, ನಾನು ನಿನ್ನ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಸಿದ್ಧನಾಗಿದ್ದೇನೆ, ನನ್ನನ್ನು ಮಾರ್ಪಡಿಸಿದವರೇ, ನನಗೆ ರಕ್ಷಣೆ ಕೊಡಪ್ಪ, ನನ್ನ ಕ್ಷಮಿಸಿದವರೇ ಅಂತ ಅವನು ಅಡಗಲಿದ್ದಾಗಲೇ ಕೇಳ್ಬೋದಾಗಿತ್ತು, ದಡದಲ್ಲಿದ್ದಾಗಲೇ ಕೇಳ್ಬೋದಾಗಿತ್ತು. ಅವನೆಲ್ಲಿ ದೇವ್ರನ್ನ ಕೂಗ್ತಾನೆ ಅಂದರೆ ಮೀನಿನ ಹೊಟ್ಟೆ ಒಳಗಡೆ ಸಮುದ್ರದ ಮಧ್ಯಭಾಗದಲ್ಲಿ ಆಳವಾದ ಸ್ಥಳದಲ್ಲಿ ಮೀನಿತ್ತಂತೆ. ಅಲ್ಲಿ ಯೋನ ದೇವರಿಗೆ ಮೊರೆ ಇಡ್ತಾನೆ, ನನ್ನನ್ನು ರಕ್ಷಿಸು. ಪ್ರಿಯ ಸಹೋದರಿ, ನಾವೆಷ್ಟೇ ಆಳಕ್ಕೆ ಬಿದ್ದಿದ್ದರೂ ನಮ್ಮ ಕೂಗು ದೇವರ ಕಿವಿಗೆ ಬೀಳ್ತದೆ. ನೀವೆಷ್ಟೇ ಆಳಕ್ಕೆ ಬಿದ್ದಿರ್ರಿ, ಆ ಪರಿಸ್ಥಿತಿಯಲ್ಲಿ ನೀವು ಕೂಗಿದ್ರೆ ನನ್ನ ದೇವರ ಕಿವಿಗೆ ನಿಮ್ಮ ಕೂಗು ಬೀಳುತ್ತಂತೆ. ಒಂದು ಅಲ್ಲೇಲು ಹೇಳ್ರಿ, ನಾನೆಲ್ಲೋ ಆಳದಲ್ಲಿ ಬಿದ್ದಿದ್ದೀನಿ ಅಂತ ದೇವರು ನಿಮ್ಮನ್ನು ಬಿಡಲ್ಲ. ನೀನೆಂತ ಆಳವಾದ ಪಾಪದಲ್ಲಾಗಲಿ, ಆಳವಾದ ಸ್ಥಳದಲ್ಲಾಗಲಿ, ಕಣ್ಣಿಗೆ ಕಾಣದಂತ ಪರಿಸ್ಥಿತಿಯಲ್ಲಿ ನೀನು ಬಿದ್ದಿದ್ದರು, ಅಲ್ಲಿ ನೀನು ಕೂಗೋದಾದ್ರೆ ನನ್ನ ದೇವರು ನಿನ್ನನ್ನು ಮೇಲಕ್ಕೆ ತರಲಿಕ್ಕೆ ಶಕ್ತನೇ. ಹಲ್ಲೆಲೂಯಾ. ಯೋನನನ್ನು ಮೇಲಕ್ಕೆ ತಂದ ದೇವರು ನಿಮ್ಮನ್ನು ತರಲ್ವಾ? ಯೋನನನ್ನು ಮೇಲಕ್ಕೆ ತಂದ ದೇವರು ನಿಮ್ಮನ್ನು ತರಲ್ವಾ? ಒಂದು ಆಮೇಲೆ ಹೇಳ್ರಿ, ನನ್ನ ದೇವರು ನನ್ನನ್ನು ಮೇಲಕ್ಕೆ ತರ್ತಾನೆ. ನೀವೆಷ್ಟೇ ಆಳದಲ್ಲಿ ಬಿದ್ದೋಗಿರಿ, ಯಾರು ಎತ್ತಲ್ಲ ಅಂತ ನೀವು ಅನ್ಕೊಬಹುದು. ನನ್ನ ದೇವರ ಕೈ ಸೂಪರ್ ನ್ಯಾಚುರಲ್ ಕೈ. ನನ್ನ ದೇವರ ಹಸ್ತ ಇದೆಯಲ್ಲ, ಅದು ಸೂಪರ್ ನ್ಯಾಚುರಲ್ ಪವರ್ ಹಸ್ತ. ನೀನಿರುವಂತ ಸ್ಥಳಕ್ಕೆ ಅದು ಬರುತ್ತೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಮ್ಮ ದೇವರು ಹತ್ತಿರಕ್ಕೂ ದೂರಕ್ಕೂ ಸಮೀಪವಾಗಿರುವ ದೇವರು. ಒಂದು ಆಮೇಲೆ ಹೇಳ್ರಿ. ಕಡೆದಾಗಿ ಪ್ರಿಯ ದೇವ ಜನರೇ, ಆ ಯೋಷಫಾಟ ಇದ್ದಾನಲ್ಲ, ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನು ಹೇಳ್ತಾನೆ, ದೇವರೇ, ದೊಡ್ಡ ಸೇನೆ ನಮ್ಮ ಮುಂದೆ ಇರಬಹುದು, ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೀವಿ, ನನ್ನ ಕಣ್ಣು ನಿನ್ನನ್ನು ನೋಡುತ್ತಪ್ಪ. ದೇವರೇ, ನನ್ನ ಕಣ್ಣು ನಿನ್ನನ್ನು ನೋಡುತ್ತೆ. ಆದ ಕಾರಣ ನೀತಿವಂತರ ಕಣ್ಣು ದೇವರ ಕಡೆಗೆ ಇದ್ದರೆ, ನೀತಿವಂತನ ಕಣ್ಣು ದೇವರ ಕಡೆಗೆ ಇದ್ದರೆ ನಮ್ಮ ಯುದ್ಧವನ್ನು ದೇವರು ನಡೆಸ್ತಾನೆ. ಒಂದು ಆಮೇಲೆ ಹೇಳ್ರಿ. ನೀತಿವಂತನಾಗಿರುವ ನಿಮ್ಮ ಕಣ್ಣುಗಳು ದೇವರ ಕಡೆಗೆ ಬಂದಾಗ ನಿಮ್ಮ ಸಮಸ್ಯೆಗೆ ಯುದ್ಧ ದೇವರು ಮಾಡ್ತಾನಂತೆ. ನಿಮ್ಮ ಹೋರಾಟಕ್ಕೆ ದೇವರು ಯುದ್ಧ ಮಾಡ್ತಾನೆ. ನಿಮ್ಮ ಸಾಲದ ಪ್ರಾಬ್ಲಮ್ಗೆ ದೇವರು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯೇ, ನಮ್ಮ ಕಣ್ಣುಗಳು ಇವತ್ತು ದೇವರ ಕಡೆಗೆ ಬರ್ರಿ. ಎಷ್ಟು ಜನ ನಿಮ್ಮ ಕಣ್ಣನ್ನು ದೇವರ ಕಡೆಗೆ ತರಕ್ಕೆ ಇಷ್ಟಪಡ್ತೀರಿ?
ದೇವರ ವಾಕ್ಯ ಏನು ಹೇಳ್ತದೆ? ಕಷ್ಟದಲ್ಲಿ ನನ್ನನ್ನು ಕೂಗು, ನಾನು ಬಿಡಿಸ್ತೇನೆ. ಎಷ್ಟು ಜನಕ್ಕೆ ಬಿಡುಗಡೆ ಆದ ಅನುಭವ ಇದೆ? ಪಾಸ್ಟರ್, ನನ್ನ ಕಷ್ಟದಲ್ಲಿದ್ದೆ, ನಮ್ಮ ದೇವರು ಬಿಡುಗಡೆ ಮಾಡ್ತಾ. ಇವತ್ತು ನಾನು ಆ ದೇವರಿಗೆ ಗಣಪಡಿಸ್ತಾ ಇದ್ದೇನೆ. ಗಣಪಡಿಸೋದು ಯಾವಾಗ? 1 ವಾರ ಅಲ್ಲ, 2 ವಾರ ಅಲ್ಲ, ನಿನ್ನ ಜೀವ ಇರೋ ದಿನದ ತನಕ ದೇವನ ಗಣ. ಹಲ್ಲೆಲೂಯಾ. ಎಲ್ಲೆಲ್ಲಿ ಗಣಪಡಿಸಬೇಕು ನೀವು? ಆರಾಧನೆಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಾಗ, ಕೆಲಸಕ್ಕೆ ಹೋಗುವಾಗ, ಸುಮ್ಮನೆ ಇರುವಾಗ, ಗಾಡಿ ಓಡಿಸುವಾಗ, ಮಾತನಾಡುವಾಗ, ಜನರ ಮಧ್ಯದಲ್ಲಿ, ಮಾಯಾದ ಲೋಕದ ಒಳಗಡೆ ಓಡಾಡುವಾಗ, ಮಲಗಿದ್ದಾಗ, ಎದ್ದಿದ್ದಾಗ ನಿಮ್ಮನ್ನು ಬಿಡಿಸಲ್ಪಟ್ಟಂತ ದೇವರನ್ನು ನೀವು ಘನಪಡಿಸಲೇಬೇಕು. ಪ್ರಿಯ ಸಹೋದರಿಯೇ, ನಿನ್ನನ್ನು ಬಿಡಿಸಿರೋದೇ ಜನಗಳ ಮಧ್ಯದಲ್ಲಿ ದೇವರನ್ನ ಘನಪಡಿಸೋದಕ್ಕೆ. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ನೋಡಿ, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ ನೀವು ಮನೆಗೆ ಹೋದ್ರಿ, ಅಲ್ಲಿ ಪೇತ್ರನನ್ನ ಸೆರೆಮನೆಗೆ ತಂದಾಕ್ಬಿಟ್ಟಿದ. ಯಾರನ್ನ? ಪೇತ್ರನ್ನ ಸೆರೆಮನೆಗೆ ತಂದಾಕ್ಬಿಟ್ಟಿದ್ದಾರೆ. ಯಾಕೆ ತಂದಾಕಿದ್ರು ಅಂದ್ರೆ, ಪೇತ್ರ ಯಾಕೆ ಸೆರೆಮನೆಗೆ ಹಾಕಲ್ಪಟ್ಟ? ನೋಡ್ರಿ, ಅವನ ಅಪರಾಧಿಯಲ್ಲ, ತಪ್ಪಿಗಸ್ತನಲ್ಲ, ಯಾವ ಪಾಪ ಕಾಣಲ್ಲ. ಹೆರೋದ ಯೋಹಾನನನ್ನ ಕೊಲೆ ಮಾಡಲ್ಪಟ್ಟಾಗ, ಶಿರಚ್ಛೇದನ ತೆಗೆಯಲ್ಪಟ್ಟ ನಿಮಿತ್ತ ದೇವರ ವಾಕ್ಯ ಹೇಳ್ತದೆ, ಹೆರೋದನು ಯೋಹಾನನನ್ನ ಶಿಕ್ಷೆಗೆ ಒಳಪಡಿಸ್ತಾನ್ರಿ. ಸಭೆಯಲ್ಲಿ ಕೆಲವರು ನಾಯಕರುಗಳನ್ನ, ವಿಶ್ವಾಸಗಳನ್ನ ಹಿಂಸೆಗೆ ಒಳಪಡಿಸಿದ್ದಾನವನು. ಯಹೂದ್ಯರಿಗೆ, ಯೂದ ಕುಲದವರಿಗೆ, ಸತ್ಯವೇದ ಚರಿತ್ರೆ ಪ್ರಕಾರ ಯಹೂದ್ಯರಿಗೆ ಹೆರೋದ ಮಾಡಿದ ಕೆಲಸ ಇಷ್ಟ ಆಗೋಯ್ತಂತೆ. ಹೆರೋದ ಕೇಳ್ಕೊಳ್ತಾನೆ, ನಾನು ಯೋಹಾನನನ್ನ ಕೊಂದಿದ್ದಕ್ಕೆ ಜನ ಏನು ಹೇಳ್ತಾವ್ರೆ? ಜನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಎಲ್ಲ ನೀನು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದಾಗ ಅವನಿಗಿನ್ನೂ ಸಂತೋಷ ಆಗೋಯ್ತು. ಸಂತೋಷ ಆಗಿದ್ದಕ್ಕೆ ಏನ್ ಮಾಡ್ತಾನೆ? ಪೇತ್ರ ಯೇಸು ಕ್ರಿಸ್ತನ ಸಾಕ್ಷಿಯಾಗಿದ್ದ. ಪೇತ್ರನು ಯೇಸು ಸ್ವಾಮಿಯ ಸುವಾರ್ತೆಯನ್ನ ಸಾರುವವನಾಗಿದ್ದ. ಆದ ಕಾರಣ ಸತ್ಯವೇದ ಹೇಳ್ತದೆ, ಕ್ರಿಸ್ತನ ಸಾಕ್ಷಿಯಾಗಿದ್ದ ಪೇತ್ರನನ್ನ ಹೆರೋದ ಏನ್ ಮಾಡ್ತಾ ಇದ್ದಾನೆ? ಅರೆಸ್ಟ್ ಮಾಡಿಸಿ ಅವನನ್ನು ಸೆರೆಮನೆಗೆ ತಗೊಂಡ್ಬಂದಿದ್ದಾನೆ. ಆ ಊರಿನಲ್ಲಿ, ಆ ರಾಜ್ಯದಲ್ಲಿ ಒಂದು ಫೆಸ್ಟಿವಲ್. ಆ ಹಬ್ಬ ಮುಗಿದ ಮೇಲೆ ಅವನನ್ನು ಪಂಚಾಯತಿಗೆ ತಗೊಂಡು ಬಂದು ವಿಚಾರಿಸಿ ಅವನನ್ನು ಶಿಕ್ಷೆ ಕೊಡಬೇಕಂತ ಹೆರೋದ ಪ್ಲಾನ್ ಮಾಡಿರ್ತಾನೆ. ಚರಿತ್ರೆ ಹೇಳ್ತದೆ, ಪೇತ್ರನನ್ನ ಸೆರೆಮನೆಗೆ ತಂದಾಕುವಾಗ 4 ಯೂನಿಟ್, 4 ಜನ. ಬೈಬಲ್ ಹೇಳ್ತದೆ, ಸೆರೆಮನೆ ಒಳಗಡೆ ಪೇತ್ರನನ್ನ ದೊಡ್ಡ ದೊಡ್ಡ ಕಡ್ಡುಗಳು, ಸರಪಣಿಗಳನ್ನ ಹಾಕಿ ಅವನ ಎಡಕ್ಕೂ ಬಲಕ್ಕೂ ಸಿಪಾಯಿಗಳನ್ನ ಇಟ್ಟು ಅವನ ಪಕ್ಕದಲ್ಲೇ ಮಲಗಿಸಿದ್ದಂತೆ. ಕ್ರಿಸ್ತನ ಸಾಕ್ಷಿ ಅವರಿಗೆ ಹೆರೋದ ಅವತ್ತು ಶಿಕ್ಷೆ ಕೊಡ್ತಾ ಇದ್ದಾನೆ, ತೊಂದರೆ ಪಡಿಸ್ತಾ ಇದ್ದಾನೆ. ಅದು ದೇವರ ವಾಕ್ಯ ಹೇಳ್ತದೆ, 4 ತಂಡಗಳಾಗಿ ಪಾಸ್ಕ ಹಬ್ಬ ಮುಗಿದ ಮೇಲೆ ಪೇತ್ರನನ್ನ ಕೊಲ್ಲಬೇಕಂತ ಯೋಚನೆ ಮಾಡಲ್ಪಟ್ಟಂತ ಹೆರೋದನ ಯೋಜನೆಯನ್ನ ದೇವರು ಜಯಕ್ಕೆ ಒಳಪಡಿಸೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನನ್ನ ದೇವರು ಕೈ ಬಿಡಲ್ಲ. ನೀತಿವಂತನನ್ನ ದೇವರು ಕೈ ಬಿಡಲ್ಲ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಎಷ್ಟೇ ಇದ್ದರೂ ಅವೆಲ್ಲವುಗಳನ್ನು ದೇವರು ಬಿಡಿಸ್ತಾನಂತೆ. ಒಂದಲ್ಲೂ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಪೇತ್ರನು ಸೆರೆಮನೆಯಲ್ಲಿದ್ದಾನೆ.
ಅಕ್ಕಪಕ್ಕ ಸೈನಿಕರಿದ್ದಾರೆ, ಹೊರಗಡೆ ಸೈನಿಕರಿದ್ದಾರೆ, ಕೋಟೆ ಒಳಗಡೆ ಸೈನಿಕರಿದ್ದಾರೆ. 4 ತರ 4 ಪಂಗಡವಾಗಿ ಸೈನಿಕರನ್ನ ಯೆಹೂದ ಇಟ್ಟಿದ್ದಾನೆ. ಆದ ದೇವರಿಗೆ ಸ್ತೋತ್ರ. ಅವನು ಸೆರೆಮನೆಯಲ್ಲಿದ್ದಾಗ ಸಭೆ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಅವನು ಸೆರೆಮನೆಯಲ್ಲಿದ್ದಾನ್ರಿ, ಸಭೆ ಅವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಆಸಕ್ತಿಯಿಂದ, ಒಮ್ಮನಸ್ಸಿನಿಂದ, ನಿರೀಕ್ಷೆಯಿಂದ ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡ್ತಾನೆ ಅಂತ ದೇವರ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಬಿಡಿಸ್ತೇನೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಸೆರೆಮನೆಯಲ್ಲಿದ್ದವ್ರನ್ನ ದೇವರು ನೋಡಿ ಸುಮ್ಮನೆ ಬಿಡೋದಿಲ್ಲ. ಅದು ಸೆರೆಮನೆಗೆ ನೀನು ತಪ್ಪಿಲ್ಲದವನಾಗಿ ಹೋಗಿದ್ರೆ, ಕ್ರಿಸ್ತನ ನಿಮಿತ್ತ ಹೋಗಿದ್ರೆ, ಸುವಾರ್ತೆ ನಿಮಿತ್ತ ಹೋಗಿದ್ರೆ, ದೇವರ ರಾಜ್ಯದ ನಿಮಿತ್ತ ಹೋಗಿದ್ರೆ, ನಿನ್ನ ಪರವಾಗಿ ಯಾರು ಬರ್ತಾರ್ರಿ? ಈ ಲೋಕದ ಜನ ಬರೋದಿಲ್ಲ, ಪರಲೋಕದ ದೇವರ ಇವುದು ಬರ್ತಾನೆ. ಪ್ರಿಯ ಸಹೋದರಿಯೇ, ನನ್ನ ದೇವರು ಕೈ ಬಿಡೋ ದೇವರಲ್ಲ. ದೇವರ ವಾಕ್ಯ ಹೇಳ್ತದೆ, ಪೇತ್ರನ ರಾತ್ರಿ ಸಿಪಾಯಿಗಳ ಮಧ್ಯದಲ್ಲಿ ಮಲಗಿದ್ದಾನೆ. ಮಲಗಿರೋ ಟೈಮ್ನಲ್ಲಿ ಕರ್ತನ ದೂತನು ಇಳಿದು ಬರ್ತಾನೆ. ಕರ್ತನ ದೂತನು ಬಂದು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಸೆರೆಮನೆ ಒಳಗೆ ಒಂದು ಬೆಳಕು ಬರ್ತದ್ರಿ. ಆ ಬೆಳಕು ಬಂದಾಗಲೂ ಪೇತ್ರನ ಮಲಗಿದ್ದಾನೆ. ಎಂತ ಸೌಭಾಗ್ಯ ನೋಡ್ರಿ. ಪರಲೋಕದ ದೇವರ ಅನುಮತಿ ಪಡೆಯಲ್ಪಟ್ಟಂತ ದೂತ ಬಂದು ಪೇತ್ರನಿಗೆ ಎಬ್ಬಿಸ್ತಾನೆ. ಎದೊಳಪ್ಪ. ವಾಕ್ಯ ಹೇಳ್ತದೆ, ಪೇತ್ರನಿಗೆ ದೇವದೂತನು ಬಂದು ಎಬ್ಬಿಸಿ ಅವನು ಮಾತನಾಡುವಾಗ ಅವನ ಸರಪಳಿಗಳು ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಒಂದಲ್ಲೇಲುಯಾ. ಈ ಬೆಳಗಿನ ಆರಾಧನೆಯಲ್ಲಿ ನಿಮ್ಮ ಸರಪಣಿಗಳು ಬಿಚ್ಚಲ್ಪಡ್ತದೆ. ನಂಬುವಂತವರೇ ನಿಮ್ಮ ಸರಪಣಿಗಳು ಬಿಚ್ಚಲ್ಪಡ್ತದೆ. ಶತ್ರು ನಿಮ್ಮನ್ನು ಯಾವುದರಲ್ಲಿ ಕಟ್ಟಾಕಿದ್ದಾನೋ ನೀತಿವಂತರ ಪರವಾಗಿ ದೇವರು ಇಳಿದು ಬಂದು ಆದ್ರಿಂದ ನಿಮ್ಮನ್ನು ಬಿಡಿಸ್ತಾನಂತೆ. ದೇವರಿಗೆ ಸ್ತೋತ್ರ. ಆ ಬಿಚ್ಚಲ್ಪಟ್ಟಂತ ದೇವದೂತ ಹೇಳ್ತಾನೆ, ಅವನು ಹೇಳ್ತಾನೆ ಪೇತ್ರನಿಗೆ, ಬೇಗ ಆ ದೂತನ ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆಳಗಳನ್ನು ಮೆಟ್ಟಿಕೋ ಎಂದು ಹೇಳಿ, ಹಲ್ಲೆಲೂಯಾ. ದೂತ ಅವನಿಗೆ ಹೇಳ್ತಾನೆ, ಬೇಗ ಎದ್ದು ನಿಲ್ಲು, ನಿನ್ನ ಬಟ್ಟೆನ ಧರಿಸ್ಕೋ, ನಿನ್ನ ಚಪ್ಪಲಿನ ಹಾಕೋ, ನನ್ನ ಹಿಂದೆ ಫಾಲೋ ಮಾಡು. ಪ್ರಿಯ ಸಹೋದರಿಯೇ, ಇವತ್ತು ಎಷ್ಟು ಜನ ಮಾಲ್ಗಳಿಗೆ ಹೋಗಿದ್ದೀರ? ಸನ್ಸಾರ್ ಡೋರ್ ಎಷ್ಟು ಜನ ನೋಡಿದ್ದೀರ? ಸನ್ಸಾರ್ ಡೋರ್ ಅಂದರೆ ನೀವು ಹೋಗುವಾಗಲೇ ಆ ಗಾಜಿನ ಡೋರ್ಗಳು ಓಪನ್ ಆಗುತ್ತೆ. ಹೋಗಿದ್ದೀರ? ಇವತ್ತು ಎಷ್ಟೋ ಮಾಲ್ಗಳಲ್ಲಿ ಹಾಕಿದ್ದಾರೆ. ನೀವು ಹೋಗುವಾಗಲೇ ಆ ಡೋರ್ಸ್ ಏನಾಗುತ್ತೆ? ಓಪನ್ ಆಗುತ್ತೆ. ಅದನ್ನು ನೋಡಿ ಎಷ್ಟೋ ಜನಕ್ಕೆ ಸಂತೋಷ, ಏನಪ್ಪ ಇದು ಮ್ಯಾಜಿಕ್ ಅಂತ. ಆದರೆ ನೋಡಿ, ಈಗ ಕಂಡಿಡಿದ ಒಂದು ಮನುಷ್ಯ, ಪೇತ್ರನ ಕಾಲದಲ್ಲಿ ದೇವರು ಅವನು ನಡೆಯುವಾಗ ಸರಪಣಿಗಳು ಬಿಚ್ಚಿ ಹೋಗ್ತಂತೆ, ಕದಗಳು ಓಪನ್ ಆಯ್ತಂತೆ. ಎಲ್ಲಿವರೆಗೂ? ನಗರದ ಬೀದಿಗೆ ಹೋಗುವಂತ ಮಾರ್ಗದಲ್ಲಿದ್ದಂಥ ಎಲ್ಲ ಸೆಲ್ಗಳು, ಎಲ್ಲ ಗೇಟ್, ಪೇತ್ರನು ದೇವದೂತನ ಹಿಂಬಾಲಿಸಿ ಹೋಗುತ್ತಿರುವಂತ ಸಂದರ್ಭ ಆಟೋಮೆಟಿಕ್ ಆಗಿ ಬೀಗ ಹಾಕಿ ಮುಚ್ಚಲ್ಪಟ್ಟಂತ ಎಲ್ಲ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗ್ತಾ ಇದೆಯಲ್ಲ. ಪರಲೋಕದ ಮಹಿಮೆ ಭೂಲೋಕಕ್ಕೆ ಬಂದ್ರೆ ಅಧಿಪತಿ, ಭೂಲೋಕದ ಅಧಿಪತಿ ಯಾವ ಕೋಟೆ ಕೊತ್ತಲುಗಳು ದೇವರ ಮುಂದೆ ನಿಲ್ಲಕ್ಕಾಗಲ್ಲ. ಒಂದು ಆಮೇಲೆ ಹೇಳ್ರಿ, ಒಂದು ಅಲ್ಲಲ್ಲಿ ಹೇಳ್ರಿ. ಇವತ್ತು ಅದೇ ದೇವರು ನಮ್ಗೆ ಹೇಳ್ತಾನೆ, ನೀವು ರೆಡಿ ಆಗ್ರಿ, ನನ್ನ ಹಿಂದೆ ಬನ್ರಿ, ನಿಮ್ಮ ಮುಂದೆ ನಾನು ಹೋಗ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ಪೇತ್ರನಿಗೆ ಮಾತ್ರ ಅಲ್ಲ,
ಇಸ್ರಾಯೇಲ್ ಜನಗಳಿಗೂ ಅದೇ ಹೇಳಿತು, ನಿಮ್ಮ ಮುಮ್ಮೂಲವಾಗಿ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಾನು ನಡೀತೀನಿ. ಆ ಮಂಜೂಷ ನಿಮ್ಮ ಮುಂಬಲವಾಗಿರುತ್ತೆ. ನಿಮಗೆ ಎದುರಿಸೋರು ನಿಮಗೆ ವಿರುದ್ಧವಾಗಿ ನಿಲ್ಲೋರು ನಿಮ್ಮನ್ನ ಲೋಕದ ಯಾವ ಶಕ್ತಿ ನಿಮ್ಮನ್ನು ಮುಟ್ಟಕ್ಕಾಗಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ಕೂಗು, ನಾನು ನಿಮ್ಮನ್ನು ಬಿಡಿಸ್ತೇನೆ, ನೀವು ನನ್ನನ್ನು ಘನಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯೇ, ನನ್ನ ಹಿಂದೆ ಬಾಂದ ಕೂಡಲೇ ಪೇತ್ರನು ನಡೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, ಪೇತ್ರನಿಗೆ ಸೆರೆಮನೆ ಇತ್ತು. ಪೇತ್ರನಿಗೇನಿತ್ತು? ಸೆರೆಮನೆ ಇತ್ತು. ಆದರೆ ದೇವರ ಸಭೆ, ದೇವರ ಸನ್ನಿಧಾನನು ಅವನ ಮಧ್ಯದಲ್ಲಿ ಇತ್ತು ಅಂತ ದೇವರ ವಾಕ್ಯ. ಸೆರೆಮನೆ ಒಳಗಡೆ ದೇವರ ಪ್ರಸನ್ನತೆಯ ಸನ್ನಿಧಾನ ಬಂತು. ದೇವರ ಸನ್ನಿಧಾನ ಬಂದ ನಿಮಿತ್ತವಾಗಿ ಸರಪಣಿಗಳೆಲ್ಲ ಬಿಚ್ಚೋಯ್ತು, ಕದಗಳೆಲ್ಲ ಓಪನ್ ಆಯಿತು, ಕಣ್ಣುಗಳು ನೋಡ್ತಾ ಇದೆ, ಸಿಪಾಯಿಗಳು ಮಲಗಿದ್ದಾರೆ, ಮುಚ್ಚಲ್ಪಟ್ಟ ಬಾಗಿಲುಗಳು ಓಪನ್ ಆಗ್ತಾ ಇದೆ. ಹಲ್ಲೆಲೂಯಾ. ಸರಪಣಿಗಳು ಇತ್ರಿ, ಅದು ದೇವರ ಶಕ್ತಿಯಲ್ಲಿ ಬಂತು. ಸರಪಣಿ ಕಟ್ಟಲ್ಪಟ್ಟಿತ್ತು, ಕೈಗಳನ್ನು ನೋಡ್ತಾ ಇದ್ದಾನೆ, ಕಾಲುಗಳನ್ನ ನೋಡ್ತಾ ಇದ್ದಾನೆ. ದೇವದೂತ ಬಂದು ನಿಂತು ಕೂಡಲೇ ದೇವರ ವಾಕ್ಯ ಹೇಳ್ತದೆ, ಪೇತ್ರನ ಮೇಲೆ ಸರಪಣಿ ಇತ್ತಲ್ಲ, ದೇವರ ಶಕ್ತಿ ಬರುವಾಗ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅದರ ನಿಮಿತ್ತನೇ ಯೇಸುವಿನ ನಾಮದಲ್ಲಿ ಕ್ಯಾನ್ಸರ್ ಹೀಲ್ ಆಗ್ತಾ ಇದೆ, ಗಡ್ಡೆ ವಾಸಿ ಆಗ್ತಾ ಇದೆ, ಸಮಸ್ಯೆಗಳು ನೀಗಿ ಹೋಗ್ತಾ ಇದೆ, ಸೊಂಟ ನೋವು ಬಿದ್ದೋಗುತ್ತೆ, ಮೂಳೆಗಳು ವಾಸಿ ಆಗುತ್ತೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದೆಲ್ಲ ಯಾರ ಶಕ್ತಿಯಿಂದ? ದೇವರ ಶಕ್ತಿ ಬರುವಾಗ ಯಾವ ದೆವ್ವ ನಿಮ್ಮನ್ನು ಯಾವ ಸರಪಣಿಯಿಂದ ಕಟ್ಟಾಕಿದ್ದಾನೋ ಆ ದೇವರ ಶಕ್ತಿ ಅದನ್ನು ಮುರಿದಾಕ್ಬಿಡ್ತದಂತೆ. ಹಲ್ಲೆಲೂಯಾ. ನೋಡಿ, ಸೈನಿಕರಿದ್ದಾರೆ, ಪೇತ್ರನನ್ನು ನೋಡ್ಕೊಳ್ಳೋಕೆ ಸೈನಿಕರಿದ್ದಾರೆ. ಹೆರೋದ ಸೈನಿಕರನ್ನು ಇಟ್ಟಿದ್ದಾನೆ. ನೀತಿವಂತನನ್ನು ಬಿಡಿಸೋದಕ್ಕೆ ದೇವರು ಪರಲೋಕದ ದೂತರನ್ನು ಕಳಿಸಿಕೊಡ್ತಾನೆ. ಹಲ್ಲೆಲೂಯಾ. ಭೂಲೋಕದಲ್ಲಿ ನಿಮ್ಮನ್ನು ಕಟ್ಟಾಕಕ್ಕೆ ಸೈನಿಕರನ್ನು ಈ ಲೋಕದವರು ಇರ್ತಾರೆ, ನಿಮ್ಮನ್ನು ಬಿಡಿಸೋದಕ್ಕೆ ದೇವದೂತರು ಬರ್ತಾರಂತೆ. ನಿಮ್ಮ ಸಹಾಯ ಇಲ್ಲಿಂದಲ್ಲ, ನಿಮ್ಮ ಸಹಾಯ ಪರಲೋಕದಿಂದ. ನಿಮ್ಮ ಸಹಾಯವನ್ನು ಈ ಲೋಕದಲ್ಲಿ ನೀವು ನಿರೀಕ್ಷೆ ಇಡಬೇಡ್ರಿ, ನಿಮ್ಮ ಸಹಾಯ ಪರಲೋಕದಿಂದ ಬರ್ತದೆ. ಹಲ್ಲೆಲೂಯಾ. ನೋಡಿ, ಸೈನಿಕರು ಕಾಯ್ತಾ ಇದ್ದಾರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ದೇವದೂತ ಬರುವಾಗ ಎಲ್ಲ ಮಲಗಿಬಿಟ್ಟಿದ್ದಾರೆ, ಯಾರಿಗೆ ಎದ್ದೋಳಕ್ಕಾಗಲ್ಲ. ದೇವರ ದೂತ ಪೇತ್ರನಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ. ಕಡೆದಾಗ ದೇವರ ವಾಕ್ಯ ಹೇಳ್ತದೆ, ಕಬ್ಬಿಣದ ಬಾಗಿಲಿಗಿರಿತ್ತು, ಆದರೆ ದೇವರು ಅದನ್ನು ಓಪನ್ ಮಾಡ್ತಾನೆ. ಪ್ರಿಯ ಸಹೋದರಿಯೇ, ನಿನಗೆ ಯಾವ ಬಾಗಿಲು ತೆಗಿಯೋಕ್ಕೆ ಆಗ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದ್ದೀಯೋ, ನನ್ನ ದೇವರ ಮುಂದೆ ಬಾ, ನನ್ನ ದೇವರ ಕೈಗೆ ಒಪ್ಪಿಸ್ಕೊಡು. ಆ ಬಾಗಿಲು ಎಂಥ ಕಬ್ಬಿಣದ ಬಾಗಿಲಾಗಿದ್ರು ನನ್ನ ದೇವರನ್ನು ತೆಗಿಲಿಕ್ಕೆ ಶಕ್ತನಾಗಿದೆ. ಹಲ್ಲೆಲೂಯಾ. ಅದು ಏನಿತ್ರಿ? ದೇವರ ವಾಕ್ಯ ಹೇಳ್ತದೆ, ಸಭೆಯ ಪ್ರಾರ್ಥನೆ ಇದ್ದ ನಿಮಿತ್ತವಾಗಿ, ಸಭೆಯ ಪ್ರಾರ್ಥನೆ ಇದ್ದ ನಿಮಿತ್ತವಾಗಿ ನಿಶ್ಚಯವಾಗಿ ಅಲ್ಲಿ ಉತ್ತರ ಬರುತ್ತೆ. ಯಾವಾಗ ಒಂದು ವಿಷಯಕ್ಕೆ ಸಭೆ ಪ್ರಾರ್ಥನೆ ಮಾಡುತ್ತೋ ಪರಲೋಕ ಅದಕ್ಕೆ ಉತ್ತರ ಕೊಡುತ್ತೆ. ಹಲ್ಲೆಲೂಯಾ. ಸಭೆ ಪ್ರಾರ್ಥನೆ ಸಾಧಾರಣವಾದ ಪ್ರಾರ್ಥನೆ ಅಲ್ಲ, ಸಭೆ ಪ್ರಾರ್ಥನೆ ದೇವರಿಂದ ಉತ್ತರ ಕೊಡ್ತಾ ಇರ್ತದೆ. ಒಂದು ಆಮೇಲೆ ಹೇಳ್ರಿ, ನೀವು ಸಭೆಯಾಗಿ ಸೇರಿ ಮಾಡುವಂತ ಪ್ರಾರ್ಥನೆ ಇದೆಯಲ್ಲ, ಅದು ಬಹಳ ಶಕ್ತಿಯುತವಾದ ಪ್ರಾರ್ಥನೆ. ಅದು ಭೂಮಿನ ನಡುಗಿಸುತ್ತೆ, ಸೈತಾನನ ಬಲವನ್ನು ಮುರಿಯುತ್ತೆ, ಅಂಧಕಾರ ಶಕ್ತಿಗಳನ್ನು ಲಯ ಮಾಡಿಬಿಡ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನನ್ನ ದೇವರು ಹೇಳ್ತಾನೆ, ನನ್ನನ್ನು ಕಷ್ಟ ಕಾಲದಲ್ಲಿ ಕೂಗು, ನಾನು ಬಿಡುಗಡೆ ಮಾಡ್ತೇನೆ, ನನ್ನನ್ನು ನೀನು ಆರಾಧನೆ ಮಾಡು. ಹಲ್ಲೆಲೂಯಾ. ಜನ ಬಂದು ಹೇಳ್ಬೋದು, ಯೇಸು ಸ್ವಾಮಿನ ನಂಬಿ
ಇನ್ನೂ ನಿಮಗೆ ಆರೋಗ್ಯ ಬಂದಿಲ್ವಾ? ಇನ್ನೂ ನಿಮಗೆ ಸ್ವಸ್ಥತೆ ಆಗಿಲ್ವಾ? ಇನ್ನೂ ನೀವು ಉದ್ಧಾರ ಆಗಿಲ್ವಾ? ಇನ್ನೂ ನಿಮ್ಮ ಸಾಲಗಳು ಕ್ಲಿಯರ್ ಆಗಲಿಲ್ವಾ? ಜನ ನಿಮ್ಮನ್ನು ನೋಯಿಸ್ಬೋದು, ಆದರೆ ನನ್ನ ದೇವರು ನಿಮ್ಮನ್ನು ನೋಯಿಸೋ ದೇವರಲ್ಲ. ಯೋಷಫಾತನಾಗೆ ದೇವರ ಸನ್ನಿಧಾನವನ್ನು ಹುಡುಕಿದ್ರೆ ನಿಜವಾಗ್ಲೂ ನಿನಗಾಗಿ ದೇವರು ಯುದ್ಧ ಮಾಡ್ತಾನೆ. ಯೋಷಫಾತನಾಗೆ ದೇವರ ಸಮ್ಮುಖವನ್ನು ಹುಡುಕುವುದಾದ್ರೆ ನಿಶ್ಚಯವಾಗಿ ನನ್ನ ದೇವರಲ್ಲಿ ನಿಮಗೆ ಜಯವನ್ನು ಕೊಂಡು ತರ್ತಾನೆ. ಪ್ರಿಯ ಸಹೋದರಿ, ನಿನ್ನ ಒಮ್ಮನಸ್ಸಿನ ಆರಾಧನೆ ಸಾಧಾರಣವಾದ ಆರಾಧನೆ ಅಲ್ಲ. ನಿಮ್ಮ ಆರಾಧನೆ ಸಾಧಾರಣವಾದ ಆರಾಧನೆ ಅಲ್ಲ. ಅಲ್ಲಿ ದೇವರ ಮಹಿಮೆ ಇಳಿದು ಬರುವಂತ ಆರಾಧನೆ, ನಿಮ್ಮನ್ನು ಬಿಡುಗಡೆ ಮಾಡುವಂತ ಆರಾಧನೆ. ಬಂಧನಗಳಿಂದ ಬಿಡುಗಡೆ ಆಗ್ತೀರಿ, ಶಾಪಗಳಿಂದ ಬಿಡುಗಡೆ ಆಗ್ತೀರಿ, ಅನ್ಯ ಕಟ್ಟುಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದೆ. ಥ್ಯಾಂಕ್ ಯು ಜೀಸಸ್. ನನ್ನ ದೇವರು ಇರೋದೇ ತನ್ನ ಮಕ್ಕಳನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ. ಅವನು ನಮ್ಮನ್ನು ಇಕ್ಕಟ್ಟಲ್ಲಿ ಶಿಕ್ಷಿ ಅವನು ತಮಾಷೆ ನೋಡೋ ದೇವರಲ್ಲ. ಸೈತಾನನ ಬಲವನ್ನು ತುಳಿದು ಲಯಪಡಿಸೋದು, ಅಂಧಕಾರದ ಬಲವನ್ನು ಲಯಪಡಿಸುವಂಥ ದೇವರು. ಅಸಾಧ್ಯವಾದ ಕಾರ್ಯಗಳು ನಿಮ್ಮ ದೇವರ ಮುಂದೆ ಬರುವಾಗ ಸಾಧ್ಯ ಆಗುತ್ತೆ. ಆದ ಕಾರಣ ನೀವು ದಿಗ್ಭ್ರಮೆಗೊಳ್ಬೇಡಿ, ಭಯ ಪಡಬೇಡಿ. ಶತ್ರು ಏನೇ ಬಂದು ಹೇಳಿದ್ರು ಒಂದು ನಿಮಿಷ ದೇವರ ಮುಂದೆ ಹೋಗ್ರಿ, ದೇವರ ಮುಂದೆ ಕೂತ್ಕೊಡ್ರಿ, ದೇವರಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ದೇವರ ಮುಂದೆ ಬಂದವನು ಯಾರು ಇವತ್ತಿನವರೆಗೂ ಸೋತೋಗಿಲ್ಲ. ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡಲ್ಪಟ್ಟವನು ಸೋತೋಗಿಲ್ಲ, ನಿರಾಶೆ ಆಗಿಲ್ಲ, ಅಪಜಯಕ್ಕೆ ಗುರಿಯಾಗಿಲ್ಲ. ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು, ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಪೇತ್ರ ಸಾಕ್ಷಿಗಾಗಿದ್ದ. ಅವನಿಗಾಗಿ ಸಭೆ ಪ್ರಾರ್ಥನೆ ಮಾಡ್ತಾರೆ. ಒಂದು ಕಡೆ ಪ್ರಾರ್ಥನೆ ನಡೀತಾ ಇದೆ, ಇನ್ನೊಂದು ಕಡೆ ಭಯದ ವಾತಾವರಣ. ಅದು ದೇವರಿಗೆ ಸ್ತೋತ್ರ. ಹೆರೋದನಿಗೆ ಭಯ, ಏನಾಗ್ತಾನೆ ಅಂತ ನೋಡ್ಬೇಕಂತ. ಪಾಸ್ಕಾ ಹಬ್ಬ ಮುಗಿದ ಮೇಲೆ ಅವನ್ನ ಕೊಲ್ಬೇಕಂತ ಇದ್ದಂಥ ಹೆರೋದನಿಗೆ ದೇವರು ನಿರಾಶೆ ತಂದ್ಬಿಟ್ರು. ತನ್ನ ಮಕ್ಕಳ ವಿಷಯದಲ್ಲಿ ದೇವರು ಯಾವಾಗಲೂ ಜಯ ತರ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ಮಗ್ಗುಲಲ್ಲಿ 1000 ಬಲಗಳಲ್ಲಿ 10,000 ಜನ ಸತ್ತು ಬಿದ್ದರು, ನನ್ನ ಮಕ್ಕಳಿಗೆ ಏನಾಗಲ್ಲ. ಅನ್ಯರು ನಿಮಗೆ ಯುದ್ಧ ಮಾಡ್ತಾರೆ, ಅವರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಜಯ ನಿಮಗೆ ಅಂತ ದೇವರು ಹೇಳ್ತಾರೆ. ಅವರು ನಿಮಗೆ ವಿರುದ್ಧವಾಗಿ ಜಯಿಸಲ್ಲ. ಪ್ರಿಯ ಸಹೋದರಿಯೇ, ಈ ಆರಾಧನೆ ನನ್ನ ದೇವರು ಹೇಳ್ತಾನೆ, ಯಾರೆಲ್ಲ ಕಷ್ಟದಲ್ಲಿದ್ದೀರೋ ನನ್ನ ಕೂಗು, ನಾನು ಬಂದು ಬಿಡುಗಡೆ ಮಾಡ್ತೀನಿ. ನೀವು ನನ್ನನ್ನು ಗನಪಡಿಸಿ. ನಾವೆಲ್ಲ ಕಣ್ಗಳು ಮುಚ್ಚಿ ಎದ್ದು ನಿಂತ್ಕೊಳ್ಳೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಹೌದು ದೇವರೇ, ನಾನು ಗೊತ್ತಿದ್ದು ಗೊತ್ತಿಲ್ಲದೆ ಜನರ ಸಹಾಯ ಬಯಸಿದ್ರೆ, ಲೋಕದ ಮೇಲೆ ನಿರೀಕ್ಷೆ ಇಟ್ಟಿದ್ರೆ ನನ್ನನ್ನು ಕ್ಷಮಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎಲ್ಲರ ದೇವರನ್ನ ಒಂದು ನಿಮಿಷ ಮೌನವಾಗಿ ಕೇಳ್ಕೊಳ್ಳು. ಯಾರು ಒಂದು ನಿಮಿಷ ಮಾತನಾಡಬೇಡ. ನಿಮ್ಗೆ ಈ ಸಮಯದಲ್ಲಿ ಅಳಬೇಕಾ? ಅಳ್ರಿ. ದೇವರಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕಾ? ಒಪ್ಪಿಸ್ಕೊಡ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. Thank you, Holy Spirit. Thank you, Jesus. ನಿಜವಾಗ್ಲೂ ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟಿದ್ದೇವ? ನಮ್ಮ ನಿರೀಕ್ಷೆ ದೇವರ ಮೇಲೆ ಇದೆಯಾ? ಕ್ರಿಸ್ತನ ಬರೋಣ ಬಹಳ ಶೀಘ್ರವಾಗಿದೆ. ಅವನ ಬರೋಣಕ್ಕೆ ನಾವು ಅವನಿಗೆ ಸಾಕ್ಷಿಗಳಾಗಿರ್ಬೇಕು. ನಮ್ಮ ಜೀವಿತವನ್ನು ಒಪ್ಪಿಸಿಕೊಡು. ಕಷ್ಟ ಅಂತ ಬಿದ್ದೋಗ್ಬೇಡ.
ಸಾಲದ ಕಷ್ಟ ಅಂತ ಬಿದ್ದೋಗ್ಬೇಡ್ರಿ, ಶರೀರದ ರೋಗದ ಕಷ್ಟ ಅಂತ ಬಿದ್ದೋಗ್ಬೇಡ್ರಿ, ಮಾನಸಿಕವಾದ ಕಷ್ಟಗಳಂತ ಬಿದ್ದೋಗ್ಬೇಡ್ರಿ. ನನ್ನ ದೇವರು ನಿಮ್ಮನ್ನು ಬಿಡಿಸೋದಕ್ಕೆ ಶಕ್ತನಾಗಿದೆ. ಒಂದು ನಿಮಿಷ ನಮ್ಮನ್ನು ಒಪ್ಪಿಸಿಕೊಡು, ಯಾರು ಮಾತಾಡಬೇಡಿ. ಹೊರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಹೊರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಸಂತೈಸುವ ತಾಯಿಯಂತೆ ಒಂದೇ ಮನಸ್ಸಿನಿಂದ ಸಂತೈಸುವ ತಾಯಿಯಂತೆ ಎಲ್ಲರೂ ಒಂದೇ ಮನಸ್ಸ ಮೈ ನಿಮ್ಮ ಕೈಗಳನ್ನು ಪೂರೈಸುವ ಎದೆಯಲ್ಲಿ ಮನಭಾರವ ನೀಗುವ, ಹೊರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಸಂತೈಸುವ ತಾಯಿಯಂತೆ ಯೇಸು ನನ್ನನ್ನು, ಸಂತೈಸುವ ತಾಯಿಯಂತೆ ಯೇಸು ನನ್ನನ್ನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನನೆಂದಿಗೂ ಕೈ ಬಿಡನು, ಎಂದಿಗೂ ನನ್ನ ಅಗಲನು, ನನ್ನನೆಂದಿಗೂ ಕೈ ಬಿಡನು, ಎಂದಿಗೂ ನನ್ನ ಅಗಲನು, ಸಂತೈಸುವ ತಾಯಿಯಂತೆ ನಾನೇನು ನನ್ನನು, ಸಂತೈಸುವ ತಾಯಿಯಂತೆ ನಾನೇಸು ನನ್ನನು. Hallelujah, 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 ಕ್ರಿಸ್ತನ ಪ್ರೀತಿಯ ದೇವಜನರು, ಒಂದು ನಿಮಿಷ ನಾವು ಮೌನವಾಗಿರು. ಈ ಪರಿಶುದ್ಧವಾದ ಆರಾಧನೆಗೆ ದೇವರು ನಮ್ಮನ್ನು ಕೊಂಡು ತಂದದಕ್ಕ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ದೇವರೇ, ವಿಶೇಷವಾದ ಈ ಆರಾಧನೆಯಲ್ಲಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ನೀನು ಬಲಪಡಿಸೋದಕ್ಕಾಗಿ ಸ್ತೋತ್ರ, ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಕರ್ತನಾತ್ಮನೇ, ಕಷ್ಟ ಕಾಲದಲ್ಲಿ ಕೂಗು, ನಾನು ನಿನ್ನನ್ನು ಬಿಡಿಸ್ತೇನೆ, ನನ್ನನ್ನು ಬಲಪಡಿಸು. ಯೋಷಫಾಟ ಕೂಗಿದ, ದೇವರು ಬಿಡುಗಡೆ ಕೊಟ್ಟ. ಅವರೆಲ್ಲರೂ ಬಿಡುಗಡೆ ಕೊಡುವಾಗಲೇ ದೇವರನ್ನ ಘನಪಡಿಸಿದ.
ಇವತ್ತು ನೀನು ಬಿಡುಗಡೆ ಸಿಗಲಿ ಅಂತಲ್ಲ, ಬಿಡುಗಡೆ ಬರೋವರೆಗೂ ದೇವರನ್ನ ಬಿಡಬಾರ್ದು, ಬಿಡುಗಡೆ ಸಿಗೋವರೆಗೂ ದೇವರನ್ನ ಬಿಡಬಾರ್ದು, ಜಯ ಬರೋವರೆಗೂ ದೇವರನ್ನ ಬಿಡಬಾರ್ದು. ಆ ವಿಷಯದ ಪ್ರಾರ್ಥನೆ, ದೇವರು ಜಯ ಕೊಡೋವರೆಗೂ ನಿನ್ನ ಮೊಣಕಾಲು ತೆಗಿಬೇಡ, ಉಪವಾಸ ಬಿಡಬೇಡ, ಕೈಗಳನ್ನೆತ್ತದು ಬಿಡಬೇಡ. ನನ್ನ ದೇವರು ದೊಡ್ಡ ಜಯವನ್ನು ತರಲಿಕ್ಕೆ ಶಕ್ತಿ. ಅಪ್ಪ, ಪೇತ್ರನು ಸೆರೆಮನೆಯಲ್ಲಿದ್ದಾಗ ಸಭೆ ಪ್ರಾರ್ಥನೆ ಮಾಡಿದೆ. ಈ ಸಭೆ ಯಾವ ಯಾವ ವಿಷಯಗಳಿಗೆ, ಈ ಗ್ರಾಮದ ವಿಷಯದಲ್ಲಿ ಅಪ್ಪ, ಈ ಗ್ರಾಮದಲ್ಲಿ ಅನೇಕರು ಅಬ್ರಾಡ್ ಹೋಗಿದ್ದಾರೆ, ಅವರ ವಿಷಯದಲ್ಲಿ ನಂಬಿಕೆಯಿಂದ ಇಲ್ಲಿನ ಜನ ವ್ಯಾಪಾರಕ್ಕೆ ಹೋಗಿದ್ದಾರೆ, ಆ ವಿಷಯದಲ್ಲಿ ಅನೇಕರ ಮನೆಗಳಲ್ಲಿ ವೈಯಕ್ತಿಕ ಸಮಸ್ಯೆಗಳು, ಆ ವಿಷಯದಲ್ಲಿ ಪ್ರಾರ್ಥನಾ ವೀರರು ಯಾರಿದ್ದಾರೋ ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗಪ್ಪ, ಇದು ಬೇತೇಲ್, ಬೆಥೆಸ್ದಾ, ಗಿಲ್ಗಾಲ್ ಕಾರ್ಯ ಮಾಡಿಸುವ. ಈ ಸಭೆಗೆ ಉತ್ತರ ಕೊಡಪ್ಪ, ಇಲ್ಲಿನ ಜನಗಳಿಗೆ ಉತ್ತರ ಕೊಡಪ್ಪ, ಅವ್ರಿಗೆ ಆರೋಗ್ಯದಲ್ಲಿ ಉತ್ತರ ಕೊಡಪ್ಪ, ವ್ಯಾಪಾರಗಳಲ್ಲಿ ಉತ್ತರ ಕೊಡಪ್ಪ, ಅವರ ಮಾನಸಿಕವಾದ ಪ್ರಾರ್ಥನೆಗಳಲ್ಲಿ ದೊಡ್ಡ ಉತ್ತರ ಬರಲಿಸುವ. ನಿಮ್ಮ ಸೇವಕನಾಗಿ ಸಭೆ ಎಲ್ಲ ಕುಟುಂಬಗಳನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ. ಅವಾಗವಾಗ ಜಗ್ಗೂರು ಹೇಳ್ತಾರೆ, ದೇವರೇ, ನಾನು ಪಡೆಯುವ ಪ್ರಯಾಸಕ್ಕೆ ಪ್ರತಿಫಲ ಕೊಡಪ್ಪ, ನಾನು ಹೋಗುವ ಗ್ರಾಮಗಳಿಗೆ ರಕ್ಷಣೆ ಕೊಡಪ್ಪ, ನನ್ನ ಜನಗಳಿಗೆ ರಕ್ಷಣೆ ಕೊಡಪ್ಪ. ಹೌದು ದೇವರೇ, ನಿನ್ನ ಚಿತ್ತ. ಈ ಮಗನ ಮೂಲಕವಾಗಿ ಯಾವ ಯಾವ ಗ್ರಾಮಗಳಲ್ಲಿ ಈ ಜನ ಇದ್ದಾರೋ ನಿಮ್ಮ ಸೇವಕನಾಗಿ ಡಿಕ್ಲೇರ್ ಮಾಡ್ತಾನೆ, ಅವರ ಮನ ಕಣ್ಣುಗಳು ತೆರೆಯಲ್ಪಡಿಸುವ, ಆ ಜನ ಹೃದಯ ತೆರೆಯಲ್ಪಡಿ, ಅದ್ಭುತ ಮಾಡಿಸುವ. ಈ ಸಭೆ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಮಾದರಿಯಾಗಿರಲಿ, ಅನೇಕರಿಗೆ ಆಶೀರ್ವಾದವಾಗಿರಲಿ, ಬಂದವರು ಬಿಡುಗಡೆ ಆಗಲಿಸುವ. ಇಲ್ಲಿನ ಒಂದೊಂದು ಮನೆ ವಿಜ್ಞಾಪನೆ ದೊಡ್ಡ ಜಯವನ್ನು ಕಾಣಿಸುವ. ಶತ್ರುವಿನ ಬಲ ಮುರಿಯಲ್ಪಡಲಿ ದೇವರೇ. ಈ ಗ್ರಾಮದ ಮೇಲೆ ಓಡಾಡುವ ದೆವ್ವಗಳ ಕಾಟ, ಮಾಟ ಮಂತ್ರಗಳ ಕಾಟ, ಕೆಟ್ಟ ಕಣ್ಣಿನ ದೃಷ್ಟಿಯ ಬಲಗಳು, Lord, I cancel all demonic power in the name of Jesus. ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಿ. ಈ ಜನಗಳ ಆಶೀರ್ವಾದ ಸ್ವಲ್ಪ. ಇಲ್ಲಿನ ಒಂದೊಂದು ಮನೆ ಪ್ರಾರ್ಥನೆ ಮನೆ ಆಗಲಿಸು. ಇಲ್ಲಿನ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಮಾರ್ಪಡಲಿ ದೇವರೇ. ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಿ. ಹೌದು ದೇವರೇ, ಲೋಕ ಮಾಯೆ ಪಾಪದ ಜೀವಿತದಲ್ಲಿ ಬಿಡುಗಡೆ ಆಗ ಅದ್ಭುತ ಮಾಡಿ. ಕರ್ತನೆ, ಕಳೆದ ವಾರ ಯಾರಾದರೂ ವೆಡ್ಡಿಂಗ್ ಆನಿವರ್ಸರಿ, ಹೌದು ದೇವರೇ, ಬರ್ತಡೇ ಈ ಸಭೆಯಲ್ಲಿ ಆಚರಿಸ್ಕೊಂಡಿದ್ರೆ ಅವ್ರನ್ನ ಜ್ಞಾಪಕ ಮಾಡಿಕೊ, ಅವ್ರನ್ನ ಆಶೀರ್ವದಿಸು. ಇವತ್ತಿನ ಸಂದೇಶ ನಮ್ಮೆಲ್ಲರಿಗೂ ಆಶೀರ್ವಾದವಾಗಿ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಒಂದು ವೇಳೆ ನಮ್ಮ ಪ್ರಾರ್ಥನೆ ಕಡಿಮೆ ಆಗಿದ್ರೆ ಇನ್ಮೇಲೆ ಜಾಸ್ತಿ ಆಗಲಿ ದೇವರೇ. ವಾಕ್ಯ ಓದೋದು ಕಡಿಮೆ ಆಗಿದ್ರೆ ಅದು ಜಾಸ್ತಿ ಆಗಲಿ ದೇವರೇ. ನಿನ್ನ ಸನ್ನಿಧಾನಕ್ಕೆ ಬರೋದು ಕಡಿಮೆ ಆಗಿದ್ರೆ ಅದು ಜಾಸ್ತಿ ಆಗಲಿ ದೇವರೇ. ಅಪ್ಪ, ಪ್ರತಿಯೊಬ್ಬರು ಸುವಾರ್ತೆ ಸಾರುವಂತ ಮಕ್ಕಳಾಗಿ ಆಯ್ತ ಮಾಡು. ಒಬ್ರೋಗಿ ಇನ್ನೊಬ್ಬರನ್ನ ದೇವರ ಮನೆಗೆ ಕರ್ಕೊಂಡು ಬರಲಿ ಸ್ವಾಮಿ. ಅನ್ಯರ ಮಧ್ಯದಲ್ಲಿ ನಿನ್ನ ಜನ ಸಾಕ್ಷಿಗಳಾಗಿ ಎಲ್ಲ ಮಹಿಮೆ ನಾವು ನಿನಗೆ ಸಾಧಿಸ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿಬೇಡಿ ಹೊಂದ್ಕೊಳ್ತೇವೆ ನಮ್ಮ ಜೀವನ ತಂದೆ, ಆಮೇನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯದ ಸಹವಾಸ, ಅನ್ಯೋನ್ಯತೆ ಯಾರೆಲ್ಲ ಇಲ್ಲಿ ಕೂಡಿ ಬಂದಿದ್ದಾರೋ, ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ, ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್.